ಹಾಯ್ ನಮಸ್ಕಾರ, ನಾನು ಕೃಷಿತಾ ಪಂಡ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಒಂದು ರೆಸಿಪಿ ತೋರಿಸೋಣ ಅಂತ ಅಂದ್ಕೊಂಡೆ. ಇದು ಆ್ಯಕ್ಚುಲಿ ಎಲ್ಲರದು ಎಸ್ಪೆಷಲಿ ನಾನ್ ವೆಜ್, ಇದು ನಾನ್ ವೆಜಿಟೇರಿಯನ್ ರೆಸಿಪಿ, ಪಕ್ಕಾ ನಾನ್ ವೆಜಿಟೇರಿಯನ್ ರೆಸಿಪಿ. ಸೊ ಎಲ್ಲ ನಾನ್ ವೆಜಿಟೇರಿಯನ್ಗೆ ಇದು ತುಂಬ ಇಷ್ಟ ಆಗಿರುತ್ತೆ. ಯೂಶ್ವಲಿ ಗೌಡ್ರ ಮನೇಲಿ ಜಾಸ್ತಿ ಮಾಡ್ತಾರೆ. ನಾನು ಇದನ್ನು ಮಾಡಿದೆ ಆಲ್ಮೋಸ್ಟ್ 7-8 ಮಂತ್ಸ್ ಆಗಿತ್ತು, ಮಾಡೇ ಇರಲಿಲ್ಲ. ಇವತ್ತು ತುಂಬ ಲೇಟ್ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ಇವಾಗ ಟೈಮ್ 1:30, ನನಗೆ ಹೊಟ್ಟೆ ಹಸಿತಾ ಇದೆ. ಬಟ್ ಆದ್ರೂ ಈ ರೆಸಿಪಿನ ಶೂಟ್ ಮಾಡಿಬಿಟ್ಟೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಆ್ಯಕ್ಚುಲಿ ಫಸ್ಟೇ ಮಾಡಬೇಕಾಗಿತ್ತು, ಬಟ್ ಮನೆಗೆ ಯಾರೋ ಬಂದಿದ್ದರು. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಬಟ್ ಮನೆಗೆ ಯಾರೋ ಬಂದರು, ಸೊ ಬೇಗ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಾವು ಕ್ವಿಕ್ಕಾಗಿ ಶೂಟ್ ಮಾಡೋಣ, ಅಲ್ಲ ಆ್ಯಕ್ಚುಲಿ ಕ್ವಿಕ್ಕಾಗಿ ಅಡುಗೆ ಮಾಡೋಣ. ಸೊ ನಾನಿವತ್ತು ಮಾಡ್ತಿರೋ ರೆಸಿಪಿ ಏನು ಅಂದರೆ ನಾಟಿ ಕೋಳಿ ಸಾರು, ಅಥೆಂಟಿಕ್ ನಾಟಿ ಕೋಳಿ ಸಾರು. ಸೊ ನಿನ್ನೆ ನಾನು ಮಾರ್ಕೆಟ್ಗೆ ಹೋಗಿದ್ದು, ಹೇಳಿದ್ನಲ್ಲ ಸ್ಯಾಟರ್ಡೇ ಮಾರ್ಕೆಟ್ ಯಾವಾಗಲೂ ಬರುತ್ತೆ ಅಂತ, ಅಲ್ಲಿ ನಾಟಿ ಕೋಳಿ ಮೊಟ್ಟೆನೂ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಅವ್ರು ನಿನ್ನೆ ಸಂಜೆ ನಾಟಿ ಕೋಳಿ ಮೊಟ್ಟೆ ಕೊಡೋಕ್ಕೆ ಬಂದರು. ಆವಾಗ ಹೇಳಿದ್ರು ಫ್ರೆಶ್ ಕೋಳಿಗಿದೆ ಅಂತ ಹೇಳ್ಬಿಟ್ಟು. ಬಟ್ ನಿನ್ನೆ ನಂಗೆ ಈಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಇವತ್ತು ಮಾಡಬೇಕಾಗಿತ್ತಲ್ಲ, ಫ್ರೆಶ್ ಆಗಿರಲ್ಲ ಅಂತ. ಬಟ್ ಇವತ್ತು ಅವರು, ಮ್ಯಾಮ್ ನೀವು ಎಷ್ಟು ಗಂಟೆಗೆ ಅಡುಗೆ ಮಾಡ್ತೀರಾ ಅಂತ ಹೇಳಿ ಆ ಟೈಮ್ಗೆ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಇವತ್ತು ನನಗೆ ಅವರು 11 ಗಂಟೆಗೆ ಕ್ಲೀನಾಗಿ ಫ್ರೆಶ್ ಆಗಿ ಮಾಡಿಕೊಟ್ಟು ಕಳಿಸಿದ್ದಾರೆ. ಸೊ ನಾಟಿ ಕೋಳಿ ಸಾರು ಮಾಡೋಣ ಬನ್ನಿ. ಇದಕ್ಕೆ ಫಸ್ಟ್ ಬೇಕಾಗಿರೋದು ನಾಟಿ ಕೋಳಿ, ಆ್ಯಂಡ್ ನಾನು ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಬರೋಣ, ಎಲ್ಲ ನೋಟ್ ಮಾಡ್ಕೊಂಬಿಡಿ, ಓಕೆನಾ. ಇದಕ್ಕೆ ಬೇಕಾಗಿರೋ ಮೊದಲನೇ ಇಂಗ್ರೀಡಿಯೆಂಟ್ ಬಂದು ನಾಟಿ ಕೋಳಿ. ಸೊ ನಾಟಿ ಕೋಳಿ ರೆಡಿ ಇದೆ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ 2 ಮಸಾಲೆ ರುಬ್ಕೊಂಬೇಕಾಯ್ತಾ, ಇದು ಮೊದಲನೇದು. ಸೊ ಇದಕ್ಕೆ ಬೇಕಾಗಿರೋದು 2 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಖಾರದ ಪುಡಿ ತುಂಬಾ ಖಾರ ಇದೆ, ಅದಕ್ಕೆ ನಾನು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ನಿಮ್ಮ ಖಾರ ಹೇಗೆ ಬೇಕೋ ಹಾಕಿ ನೋಡಿಕೊಂಡು ಮೆಣಸಿನ್ಕಾಯಿ ತೊಗೊಳ್ಳಿ. ಮತ್ತು ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನು ನೆಕ್ಸ್ಟ್ ರೆಸಿಪಿಗೆ ಬೇಕಾಗಿರೋದು ತೆಂಗಿನ ತುರಿ, ಹುರಿಗಡಲೆಕಾಯಿ, ಪಾಪಿ ಸೀಡ್ಸ್ ಅಂದರೆ ಗಸಗಸೆ ಸೀಡ್ಸ್, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ ಪುಡಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ಸೊ ಇದು ಒಂದು ಸಪ್ರೇಟ್ ಪೇಸ್ಟ್ ಮಾಡ್ಕೋಬೇಕು. ಸೊ ಇವಾಗ ನಮ್ಮ ನಾಟಿ ಕೋಳಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಆ್ಯಕ್ಚುಲಿ ದೊಡ್ಡ ಬಾಣಲಿ ತೊಗೋಬೋದು, ಬಿಕಾಸ್ ನಾನೇನು ಕುಕ್ಕರಲ್ಲಿ ಇದನ್ನು ಬೇಯಿಸ್ತಾ ಇಲ್ಲ, ಸ್ಲೋ ಕುಕ್ಕಿಂಗೇ ಮಾಡ್ತಾ ಇರೋದು. ಬಟ್ ನನ್ನ ಹತ್ರ ದೊಡ್ಡದು ಅಂದರೆ ದೊಡ್ಡ ವೆಸ್ಸಲ್ ಇರೋದು ಕುಕ್ಕರ್, ಸೊ ಅದಕ್ಕೆ ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾವು ಬಾಣಲಿಗೆ ಚಿಕನ್ ಹಾಕೊಳ್ಳೋಣ. ಆಯಿಲ್ ಏನು ಹಾಕೋದು ಬೇಡ, ಜಸ್ಟ್ ಚಿಕನ್ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಇದೆಲ್ಲ ನೀಟಾಗಿ ನೀರು ಬಿಟ್ಕೊಳ್ಳೋವರೆಗೂ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಲಿ, ಆಯಿತಾ. ನೀರು ಬಿಟ್ಕೊಳ್ಳೋವರೆಗೂ ಬೇಯೋಕ್ಕೆ ಬಿಡಬೇಕು ನಾವು. ಚಿಕನ್ ಬೇಯೋಷ್ಟರಲ್ಲಿ ಮಸಾಲೆ ರುಬ್ಕೊಂಬಿಡೋಣ. ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ. ಚಿಕನ್ ಕೂಡ ಸ್ಲೋ ಕುಕ್ಕಲ್ಲಿ ನೀರು ಬಿಟ್ಕೋತಾ ಇದೆ. ಸೊ ಇದು ಫ್ರೈ ಆದಮೇಲೆ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬಿಡೋಣ. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡಿರೋ ಎಲ್ಲನೂ ನಾವು ಇದ್ರೊಳಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಲೆಟ್ಸ್ ಗ್ರೈಂಡ್. ಸೊ ಇದು ಗ್ರೈಂಡ್ ಆಗಿದೆ. ಸೊ ಇದರಲ್ಲಿ ಇವಾಗ ನೀಟಾಗಿ ನೀರು ಬಿಟ್ಕೊಂಡಿದೆ ನೋಡಿ, ಅದಕ್ಕೆ ಗ್ರೈಂಡ್ ಮಾಡಿರೋ ಮಸಾಲಾನ ಹಾಕೋಣ. ಸೊ ಇದನ್ನ ನೀಟಾಗಿ, ಇದು ಮೊದಲನೇ ದುರಂತ, ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಸತಿ ಈ ಥರ ಆಗುತ್ತೆ ಅಂತ. ಮತ್ತು ಈ ಮಸಾಲೆ ಜೊತೆ ಬೇಯಕ್ಕೆ ಬಿಡೋಣ ಒಂದು 10-15 ನಿಮಿಷ. ತುಂಬ ಪಾತ್ರೆ ಸೌಂಡು ಅದೇ ಇದು ಡಿಸ್ಟರ್ಬ್ ಆಗ್ತಿತ್ತು, ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಗಸಗಸೆ ಹಾಕ್ಕೊಳ್ಳಿ, ಆಮೇಲೆ ಹುರಿಗಡಲೆಕಾಯಿ ಮತ್ತು ತೆಂಗಿನ ತುರಿ ಹಾಕ್ಕೊಳ್ಳಿ ಇದಕ್ಕೆ. ಅದಾದಮೇಲೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲ ಆದಮೇಲೆ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ.
ಸೊ ಇದು ನಮ್ಮ ಸೆಕೆಂಡ್ ಮಸಾಲೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗಾಗೋವರೆಗೂ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಯ್ತಾ. ಆ್ಯಂಡ್ ಇದು ನನ್ನ ಸೆಕೆಂಡ್ ದುರಂತ ಆಗ್ತಾ ಆಗ್ತಾ ಬಚಾವಾದೆ. ಸೊ ಇಷ್ಟು ನುಣ್ಣಗೆ ಪೇಸ್ಟ್ ಆಗಬೇಕು. ಇದು ಪೇಸ್ಟ್ ಆದಮೇಲೆ ನಾವಿದನ್ನು ಇವಾಗ ನಮ್ಮ ಕುದೀತಾ ಇರೋ ಚಿಕನ್ಗೆ ಆ್ಯಡ್ ಮಾಡೋಣ. ಸೊ ಇದಕ್ಕೆ ನಮ್ಮ ಸೆಕೆಂಡ್ ಮಸಾಲನ ಕೂಡ ಹಾಕೋಣ. ಇಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 30 to 40 ಮಿನಿಟ್ಸ್ ಆಲ್ರೆಡಿ ಚಿಕನ್ ಬೆಂದಿದೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನೀರು ಸೇರಿಸ್ಕೊಬೇಡಿ ಆಯಿತಾ. ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚಿಕನ್ನೆಲ್ಲ ಸ್ವಲ್ಪ ಮಸಾಲೆಗಳನ್ನೆಲ್ಲ ಹಿಡ್ಕೊಳ್ಳೋವರೆಗೂ ಸ್ವಲ್ಪ ಹಾಗೇ ಕುದಿಯೋಕ್ಕೆ ಬಿಡಿ. ಅದಾದಮೇಲೆ ಕುದ್ದಾದಮೇಲೆ ಸ್ವಲ್ಪ ನೀರು ನಿಮಗೆ ಹೇಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಮುದ್ದೆಗೆ ಬೇಕಾದಷ್ಟು, ಅನ್ನಕ್ಕೆ ಬೇಕಾದಷ್ಟು, ಅದು ನಿಮ್ಮ ಆಪ್ಷನ್. ಸೊ ನೀರು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಪೌಡರ್ ಹಾಕಿ, ಸ್ವಲ್ಪ ಜೀರಾ ಪೌಡರ್ ಹಾಕಿ. ಇದನ್ನ ನೀವು ಮಿಕ್ಸಿಲೂ ಕೂಡ ಹಾಕೋಬೋದು, ಬಟ್ ನಾನು ಸಾರು ಮಾಡ್ಬೇಕಾದ್ರೆ ಹಾಕ್ಕೊತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಇದು ಕಾಚಂಬುಳಿ ಅಂತ ಹೇಳ್ತೀವಿ ನಾವು ಊರಲ್ಲೇ ನಾನ್ ವೆಜ್ಗೆಲ್ಲ ಇದನ್ನ ಆ್ಯಡ್ ಮಾಡ್ತೀವಿ. ನೀವು ಬೇಕಾದರೆ ಸ್ವಲ್ಪ ನಿಂಬೆ ಹುಳಿನ ಹಾಕೋಬೋದು. ಇದಾದಮೇಲೆ ಸ್ವಲ್ಪ ಮುಚ್ಚಿಟ್ಬಿಡಿ. ಆ್ಯಂಡ್ ಇದನ್ನು ಇನ್ನೊಂದು 15-20 ಮಿನಿಟ್ಸ್ ಕುದಿಯೋಕ್ಕೆ ಬಿಡಬೇಕು. ಚಿಕನ್ ಬೇಯೋ ಅಷ್ಟರಲ್ಲಿ ನಾನು ಅನ್ನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ಯಾಲಡ್ ಮಾಡ್ಕೊತೀನಿ ನನಗೆ ಪಟ ಅಂತ. ಸೊ ಇದು ಬಾಸುಮತಿ ಎಲೆ, ನೆನ್ನೆ ನಾನು ವ್ಲಾಗಲ್ಲಿ ಹೇಳಿದ್ದೆ. ಸೊ ಇದು ನಾನು ದಿನ ಅನ್ನಕ್ಕೆ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಅಫ್ಕೋರ್ಸ್ ಇದನ್ನ ಬಿರಿಯಾನಿಗೂ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಕಟ್ಬಿಟ್ಟು ಅನ್ನಕ್ಕೆ ಹಾಕ್ಬೇಕು. ಸೊ ಅನ್ನ ಚಿಕನ್ ರೆಡಿ ಆಗ್ತಿದೆ. ಇವಾಗ ನಾನು ಸ್ಯಾಲಡ್ ಮಾಡ್ತೀನಿ. ಸೊ ಇದು ಐ ಆಮ್ ಶ್ಯೂರ್ ಎಲ್ಲರೂ ಗೊತ್ತಿರುತ್ತೆ, ಸೌತೆಕಾಯಿ ಕಹಿ ತೆಗಿಯೋಕ್ಕೆ ನಾವು ಈ ಥರ ಮಾಡ್ತೀವಿ. ಏನು ಹೇಳಿದ್ದಲ್ವಾ, ಇದು ಸ್ವಲ್ಪ ಚಿಕನ್ ಇದೆ, ತೊಗೊಂಡು ಹೋಗ್ಬಿಡ್ತೀರಾ? ಇದರಲ್ಲಿ ಆಲ್ರೆಡಿ ನಾನೆಲ್ಲ ಮಸಾಲೆ ಎಲ್ಲ ಹಾಕಿದ್ದೀನಿ. ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕ್ಕೊಂಡ್ಬಿಡ್ತೀರಾ? ನಿಮ್ದು ಊಟ ಇವಾಗ ಮಾಡ್ತೀನಿ ಅಕ್ಕ. ಲೇಟ್ ಆಯಿತು. ಸಂಡೇ ಹಿಂಗೆ ಲೇಟ್ ಆಗುತ್ತೆ. ಎಲ್ಲರ ಮನೇಲೂ ಜಾಸ್ತಿ ಕೆಲಸ ಇರುತ್ತೆ. ಅವ್ರ ಮನೆ ಇದು ಕಡಿಮೆ ಇತ್ತು, ಇವತ್ತೇ ಜಾಸ್ತಿ. ಯಾರೋ ಗೆಸ್ಟ್ ಬಂದ್ಬಿಟ್ಟಿದ್ರಂತೆ ಸಂಡೇ. ಸರಿ, ಅಡುಗೆ ಆಗಿದೆಯಾ? ಆಗಬೇಕಾ? ಮನೇಲಿ ಚಪಾತಿ ಒತ್ತಿ ಮಾಡ್ತಾರೆ, ಮೊಟ್ಟೆ ಪಲ್ಯ ಮಾಡಿ. ಹಾಂ, ಓಕೆ, ಸರಿ ಅಕ್ಕ. ಹಾಂ. ಸೊ ನಮ್ಮ ಚಿಕನ್ ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ಬೆಂದಿದೆ ಕೂಡ. ನಾನು ಚೆಕ್ ಮಾಡಿದೆ. ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಹಾಕಿದ್ದೆ. ಮತ್ತು ಆಫ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ಆ್ಯಂಡ್ ಇದನ್ನ ಸ್ವಲ್ಪ ಚಿಕನ್ ರೆಡಿ ಆಗಿದೆ, ಸ್ಯಾಲಡ್ ರೆಡಿ ಆಗಿದೆ. ಅನ್ನ ಸ್ವಲ್ಪ ಪ್ರೆಷರ್ ಹೋಗಬೇಕು. ಅಷ್ಟರಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊಂಬೇಡ. ನನಗೆ ಕಿಚನ್ ತುಂಬ ಕ್ಲೀನಾಗಿರಬೇಕು. ಇವಾಗ ಒಂಥರ ನೆಮ್ಮದಿ ಮನಸ್ಸಿಗೆ. ಸೊ ನಾನು ಅಡುಗೆ ಮಾಡ್ತಾ ಇದ್ದಂಗೆ ಫಸ್ಟ್ ಕಿಚನ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ಊಟ. ಸೊ ಆವಾಗ ಊಟ ಮಾಡಾದ್ಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಬೋದು, ಕೆಲಸ ಏನೂ ಇರಲ್ಲ. ಆ್ಯಕ್ಚುಲಿ ಚಿಕನ್ ಕೂಡ ಪ್ರಿಪೇರ್ ಮಾಡಿದ ತಕ್ಷಣ ತಿನ್ಬಿಡಬಾರ್ದಾಯ್ತಾ, ಸ್ವಲ್ಪ ಹೊತ್ತು ಬಿಡಬೇಕು, ಅದನ್ನ ಮುಚ್ಚಿಟ್ಬಿಟ್ಟು. ಸೊ ದ್ಯಾಟ್ ಫ್ಲೇವರೆಲ್ಲ ನೀಟಾಗಿ ಏನು ಹೇಳ್ತಾರೆ ಅದಕ್ಕೆ, ಚೆನ್ನಾಗಿ ಫ್ಲೇವರೆಲ್ಲ ಕುಟ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಬೇಕು. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ 8 ಮಂತ್ಸ್ ಆಯಿತು ಅನಿಸುತ್ತೆ ನಾಟಿ ಕೋಳಿ ಚಿಕನ್ ತಿಂದು. ಅಡುಗೆ ಮಾಡೋ ಮೂಡೇ ಇರಲಿಲ್ಲ ಆಯಿತಾ. ಬಟ್ ನಾಟಿ ಕೋಳಿ ಚಿಕನ್ ಯಾವಾಗಲೂ ಫ್ರೆಶ್ ಆಗಿ ಸಿಗಲ್ವಲ್ಲ, ಇವತ್ತೇ ಸಿಕ್ಕಿದ್ದು. ಸೊ ಅದು ರೆಸಿಪಿ ಮಾಡಲೇಬೇಕಾಗಿತ್ತು. ಅಂದರೆ ಅಡುಗೆ ಮಾಡೋ ಮೂಡಿತ್ತು, ಬಟ್ ವಿಡಿಯೋ ಶೂಟ್ ಮಾಡೋ ಮೂಡ್ ಇರಲಿಲ್ಲ ಅಷ್ಟು. ಐ ವಾಸ್ ನಾಟ್ ಫೀಲಿಂಗ್ ಸೋ ಹೈ ಆನ್ ಎನರ್ಜಿ ಆ್ಯಂಡ್ ಆಲ್ ದ್ಯಾಟ್. ಸೊ ಇವತ್ತು ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಫ್ಲವರ್ಸ್ ಎಲ್ಲ ತೊಗೊಂಬಂದು ಮನೆಯಲ್ಲೆಲ್ಲ ಫ್ಲವರ್ಸ್ ಎಲ್ಲ ಇಟ್ಟು ಸ್ವಲ್ಪ ರೆಡಿ ಎಲ್ಲ ಆಗಿಬಿಟ್ಟು, ನಾಟ್ ಲೈಕ್ ಪ್ರಾಪರ್ಲಿ ರೆಡಿ ಬಟ್ ಮನೇಲಿ ಹಾಕ್ಕೊಳ್ಳೋ ಟೀ ಶರ್ಟು ಪ್ಯಾಂಟು ಬಿಟ್ಟು ಕುರ್ತಿ ಹಾಕ್ಕೊಂಡು ಸ್ವಲ್ಪ ನನ್ನ ಮೂಡನ್ನ ಹೈಪ್ ಮಾಡಿಕೊಂಡು ನನಗೆ ನಾನು ಸ್ವಲ್ಪ ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಕೊಂಡು ಅದಾದಮೇಲೆ ನಾನು ಶುರು ಮಾಡಿದೆ. ಬಟ್ ಎಂಡ್ ಆಫ್ ದ ವಿಡಿಯೋ ಐ ಫೀಲ್ ಗುಡ್. ಐ ಫೀಲ್ ಲೈಕ್ ನಾನು ಕಮ್ಯುನಿಕೇಟ್ ಮಾಡ್ತಾಯಿದ್ದೀನಿ, ಯಾರೋ ನನ್ನ ಜೊತೆ ಇದ್ದಾರೆ. ಸೊ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ಇವಾಗ ಅಡುಗೆ ರೆಡಿಯಾಗಿದೆ.
ಸೊ ನಮ್ಮ ಬಿಸಿ ಬಿಸಿ ಚಿಕನ್ ರೆಡಿ ಇದೆ, ನೋಡೋಕ್ಕೇನೋ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಹೋಪ್ ಇಟ್ ಟೇಸ್ಟ್ ಗುಡ್ ಟು. ನಾನು ನೋಡಿ ಆ್ಯಕ್ಚುಲಿ ನನಗೆ ಎಕ್ಸಾಕ್ಟ್ಲಿ ಎಷ್ಟು ಊಟ ಮಾಡಬೇಕು ಅಷ್ಟೇ ಅನ್ನ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ ಬಿಕಾಸ್ ನನಗೆ ಆ ಹೊತ್ತು ಅವಾಗವಾಗ ಫ್ರೆಶ್ ಆಗಿ ಅಡುಗೆ ಮಾಡಿಬಿಟ್ಟು ತಿನ್ನಬೇಕು. ಸೊ ಎಲ್ಲ ನಾನು ಡಯಟ್ ಕೇಳ್ತಿರ್ತೀರಲ್ಲ, ಡಯಟ್ ಅಂತ ಏನೂ ಇಲ್ಲ, ಸಿಂಪಲಾಗಿ ಹೋಮ್ ಕುಕ್ ಮೀಲ್ ಇರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಪ್ರೋಟೀನ್ ಇರುತ್ತೆ, ವೆಜೀಸ್ ಇರುತ್ತೆ ಆ್ಯಂಡ್ ರೈಸ್. ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿ, ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ಆಯಿತಾ ಎಲ್ಲರೂ. ಐ ಥಿಂಕ್ ವಿ ಆಲ್ ಡಿಸರ್ವ್ ದ್ಯಾಟ್ ಟ್ರೀಟ್ ಒನ್ಸ್ ಇನ್ ಅ ವೈಲ್. ಐ ಮೀನ್ ಗೌಡ್ರ ಮನೇಲಿ ಅವಾಗವಾಗ ಮಾಡ್ತಾ ಇರ್ತಾರೆ. ಬಟ್ ಎನಿವೇ, ಸೊ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಇಲ್ಲ ಅಂತ ಹೇಳಿ. ಆ್ಯಂಡ್ ಏನಾದರೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದ್ದರೆ ಕೂಡ ನನಗೆ ಹೇಳಿ. I am always welcome for suggestions, and I'll see you in my next vlog. Bye.